ಅಷ್ಟೇ ತಾನೆ ಸೂಪರ್. ಹೋಯ್ತಾ ಹರಳೆ ಇಲ್ಲಪ್ಪ. ಕ್ಯಾಪ್ಟನ್ ದಯವಿಟ್ಟು ಪ್ರಶ್ನೆ ಮಾಡಿಕೊಳ್ಳಿ. ಆಡ್ಲಿ ಅಲ್ವಾ ಸ್ವಲ್ಪ. ಸರ್, 23ನೇ ತಾರೀಕು ಜುಲೈ 2025 ಚಿಕ್ಕಬಳ್ಳಾಪುರದಲ್ಲಿ ಬೃಹತ್ ರಕ್ತದಾನ ಶಿಬಿರವನ್ನ ಕೆವಿ ಮತ್ತು ಪಂಚಗಿರಿ ದತ್ತೆಗಳ ಅಡಿನಲ್ಲಿ ದಿವಂಗತ ಸಿ ವಿ ವೆಂಕಟರಾಯಪ್ಪನವರ ಹುಟ್ಟು ಹಬ್ಬದ ಪ್ರಯುಕ್ತ ಈ ರಕ್ತದಾನ ಶಿಬಿರವನ್ನ ಏರ್ಪಾಟು ಮಾಡಲಾಗಿದೆ. ನೋಂದಾವಣಿ ಮಾಡಿರ್ತಕ್ಕಂತಹ ಪ್ರತಿಯೊಬ್ಬ ರಕ್ತದಾನಿಗೆ ನಾನು ಈ ಮಾಧ್ಯಮದ ಮುಖಾಂತರ ಕೈ ಜೋಡಿಸಿ ಬಂದು ರಕ್ತದಾನ ಮಾಡಿ ಈ ಮಹತ್ತರವಾದಂತಹ ಕಾರ್ಯದಲ್ಲಿ ನೀವು ಸಹ ಭಾಗಿಯಾಗಿ ಅಂತ ಆಹ್ವಾನವನ್ನ ನೀಡ್ತಾ ಇದ್ದೇನೆ. ಇದರ ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ಸುಮಂತ್ ಅವರು ಬಹಳ ಒಂದು ಒಳ್ಳೆ ರೀತಿಯಲ್ಲಿ ಇವತ್ತು ಆಯೋಜನೆಯನ್ನ ಮಾಡಿದ್ದೀರಿ. ಬರ್ಲಿಕ್ಕೆ ಇವತ್ತು ಕಷ್ಟ ಆಗಿತ್ತು, ನಾನು ದೆಹಲಿಗೆ ಹೋಗ್ಬೇಕಾಗಿತ್ತು. ನಾನು ಬೆಳಿಗ್ಗೆಗೆ ಹೋಗೋಣ ಅಂತೇಳಿ ಬೆಳಿಗ್ಗೆ ಫ್ಲೈಟಿಗೆ ಮಾಡಿ ನಿಮ್ ಜೊತೆಯಲ್ಲಿ ಈ ಒಂದು ಸಂತಸದ ಕ್ಷಣವನ್ನ ಕಳಿಬೇಕು ಅಂತೇಳಿ ಬಂದಿದ್ದೇನೆ. ನಿಮ್ಗೆಲ್ಲ ಕೂಡ ಶುಭ ಆಗಲಿ. ಇವತ್ತು ಕ್ರೀಡೆ ಅನ್ನೋದು ಒಬ್ಬ ಮನುಷ್ಯನಿಗೆ ಬಹಳ ಮುಖ್ಯ, ಅದರಲ್ಲಿ ಕೂಡ ಯುವಕರಿಗೆ. ಗ್ರಾಮೀಣ ಪ್ರದೇಶದ ಕ್ರೀಡೆ ಇವತ್ತು ಕಬಡ್ಡಿ, ಖೋಖೋ ಇವೆಲ್ಲ ಕೆಲವೆಲ್ಲ ಈಗ ಆಡೋದನ್ನೇ ನೋಡಿಲ್ಲ ನಾನು. ವಾಲಿಬಾಲ್ ನಾನು ಆಡಿಲ್ಲ, ನಮ್ಮ ತಂದೆಯವರು ವಾಲಿಬಾಲ್ ಕ್ರೀಡಾಪಟು ಅಂತ ಕೇಳಿದ್ದೇನೆ. ನಿಮ್ಮ ತಂದೆಯವರು ನಮ್ಮ ತಂದೆಯವರೆಲ್ಲ ವಾಲಿಬಾಲು ಆಡಿದ್ದಾರೆ, ಅವರು ನಾನು ಆಡಿಲ್ಲ. ಆದರೂ ಕೂಡ ನನ್ನ ಕೈಯಲ್ಲಿ ಸರ್ವ್ ಮಾಡಿಸಿದಿರಿ. ಅದು ನೆಟ್ ಆಚೆ ಹೋಗುತ್ತೋ ಇಲ್ಲೋ ಅಂತ ಅನ್ಕೊಂಡಿದ್ದೆ, ಹೋಗಿದೆ. ಇವತ್ತು ಕ್ರೀಡೆ ನಾನು ಹೇಳ್ತಾ ಇದ್ದಂಗೆ ಇವತ್ತು ದೈಹಿಕ ಶಕ್ತಿ ಜೊತೆಗೆ ಮಾನಸಿಕ ಶಕ್ತಿ ಕೂಡ ವೃದ್ಧಿ ಆಗುವಂತ ಒಂದು ಮಾಧ್ಯಮ ಇದು ಕ್ರೀಡೆ ಅನ್ನೋದು. ಈ ದೈಹಿಕ ಮಾನಸಿಕ ಆರೋಗ್ಯ ಸಮತೋಲನವಾಗಿರಬೇಕು ಅಂತಂದ್ರೆ ಕ್ರೀಡೆ ಬಹಳ ಮುಖ್ಯ. ಅದು ವಿದ್ಯಾವಂತರಲ್ಲಿ, ಯುವಕರಲ್ಲಿ, ಶಿಕ್ಷಣ ಪಡಿತಾ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಕ್ರೀಡೆಗಳಲ್ಲಿ ಪಾಲ್ಗೊಳ್ಳಬೇಕು. ಇವತ್ತು ನಾವು ನೋಡ್ತಾ ಇದ್ದೀರಿ, ಭಾರತ ಕೂಡ ಒಲಿಂಪಿಕ್ಸ್ ನಲ್ಲಿ ಅನೇಕ ಅಂತಾರಾಷ್ಟ್ರೀಯ ಪಂದ್ಯಾವಳಿಗಳಲ್ಲಿ ದೊಡ್ಡ ಮಟ್ಟದ ಮೆಡಲ್ಗಳನ್ನ ತೆಗೆದುಕೊಳ್ಳಲಿಕ್ಕೆ ಆರಂಭ ಆಗಿದೆ. ಇವಾಗ ಹಿಂದಿನ ಕಾಲದಲ್ಲಿ ಆಟಗಳು ಆಡ್ತಾ ಇದ್ರು, ಏನು ಕಬಡ್ಡಿ, ಖೋಖೋ ಈ ರೀತಿ ಆಟಗಳನ್ನ ಆಡೋರು. ಬರ್ತಾ ಬರ್ತಾ ಏನಾಯಿತು ಅಂದರೆ ವಾಲಿಬಾಲು, ಫುಟ್ಬಾಲು ಅಂತಕ್ಕಂಥನ್ನು ಇಂಟ್ರೊಡ್ಯೂಸ್ ಆಯಿತು. ಇದಾದಮೇಲೆ ಬ್ಯಾಡ್ಮಿಂಟನ್ನು, ಕ್ರಿಕೆಟ್ಟು ಮುಂತಾದ ಆಟಗಳನ್ನು ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಆಡೋದಕ್ಕೆ ಶುರು ಮಾಡಿದ್ರು. ಇದನ್ನೆಲ್ಲ ನೋಡಿ ನಮ್ಮ ಯುವಕರು ಹಳ್ಳಿಗಳಲ್ಲಿ ಈ ರೀತಿ ವಾಲಿಬಾಲು, ಬ್ಯಾಡ್ಮಿಂಟನ್ನು, ಕ್ರಿಕೆಟು ಆಡ್ತಾರೆ. ಈ ರೀತಿ ಆಡಿಕೊಂಡು ಬರೋದ್ರಿಂದ ಮನುಷ್ಯನಲ್ಲಿ ಒಂದು ಉತ್ಸಾಹ, ಒಂದು ಶರೀರದ ಆರೋಗ್ಯ ಇವೆಲ್ಲ ಬರ್ತೈತೆ, ಮನಸ್ಸಿಗೆ ಒಂದು ನೆಮ್ಮದಿ ಇರ್ತೈತೆ. ಅದರಿಂದ ಈಗಿನ ಕಾಲದಲ್ಲಿ ವಯಸ್ಸಾಗಿರೋರಿಗೆಲ್ಲ ನೋಡ್ರಿ ವಾಕಿಂಗ್ ಮಾಡ್ತಾರೆ. ಇವತ್ತು ಮಹಿಳೆಯವರು 4 ಕಿಲೋಮೀಟ್ರ್ ವಾಕ್ ಮಾಡ್ತಾರೆ, ಪ್ರತಿಯೊಬ್ಬ ಯುವಕನೂ ವಾಕ್ ಮಾಡ್ತಾರೆ. ಅದನ್ನು ನಾವು ಅಭ್ಯಾಸ ಮಾಡ್ಕೋಬೇಕು. ಯಾವ ರೀತಿ ತಿಂದಿದ್ದು ಜೀರ್ಣ ಆಗಬೇಕು, ಶರೀರಕ್ಕೆ ಒಳ್ಳೆ ಪುಷ್ಟಿ ಇರಬೇಕು ಅಂತಕ್ಕಂಥ ವಿಷಯನ ತಿಳ್ಕೊಂಡು ನಾವು ಏನೇ ಆಗಲಿ ಅಟ್ಲೀಸ್ಟ್ ಒಂದು 4 ಕಿಲೋಮೀಟ್ರು ದಿವಸದಲ್ಲಿ 3 4 ಕಿಲೋಮೀಟ್ರ್ ವಾಕ್ ಮಾಡಿದ್ರೆ ಭಾಳ ಒಳ್ಳೆಯದು ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸುಮಂತ್ ರೆಡ್ಡಿ ಅವರು ಇವತ್ತು ಮಾಡಿದ್ದಾರೆ, ಭಾಳ ಖುಷಿ ಆಗ್ತಾಯಿದೆ. ಒಳ್ಳೆ ಟೀಮ್ಗಳೆಲ್ಲ ಬಂದಿದೆ, ಎಲ್ಲ ಮೆಡಿಕಲ್ ಹೋಬಳಿಯಿಂದ ಕರೆಸಿದ್ದಾರೆ, ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಅವ್ರ ಫಾಲೋವರ್ಸು ಅವರು ಸೇರಿಕೊಂಡು ಒಳ್ಳೆ ಆರ್ಗನೈಸ್ ಮಾಡಿದ್ದಾರೆ, ಚೆನ್ನಾಗಿದೆ. ನೋಡೋದಕ್ಕೂ ಒಂದು ಖುಷಿ ಆಗ್ತೈತೆ.
ಅದರಿಂದ ಇಂಥ ಆಟಗಳು ಯಾವುದೇ ಆಗಲಿ ಹೋಬಳಿನಲ್ಲಿ ಆವಾಗ ಕ್ರಿಕೆಟ್ ಅಂತೆ, ವಾಲಿಬಾಲ್ ಅಂತೆ, ಫುಟ್ಬಾಲ್ ಪ್ಲೇಸೇ ಇಲ್ಲ ಬಿಡಿ ನಮ್ಮ ಹೋಬಳಿನಲ್ಲಿ. ಅದರಿಂದ ಕೆಲವು ಆಟಗಳನ್ನು ಆಡಿಸಿ ಎಲ್ಲ ಉತ್ತೇಜನ ಕೊಡಬೇಕು ಹುಡುಗರಿಗೆ. ಆ ರೀತಿ ಕೊಟ್ಟಾಗ ಒಳ್ಳೆಯ ಶರೀರದ ದಾರ್ಢ್ಯ ಮತ್ತು ಮನಸ್ಥಿತಿ ಇಂಪಾರ್ಟೆಂಟಾಗಿ ಅನುಕೂಲ ಆಗ್ತೈತೆ ಅಂತ ಈ ಸಂದರ್ಭ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್, ನೀವು ವಾಲಿಬಾಲ್ ನಾನು ಹೌದು, ನಾನು ವಯಸ್ಸಿನಲ್ಲಿದ್ದಾಗ ವಾಲಿಬಾಲ್ ಆಡ್ತಾ ಇದ್ದೆ. ನಾನು ವಾಲಿಬಾಲ್ ಅಂದರೆ ಮಿಡ್ಲ್ ಸ್ಕೂಲ್ ಲೆವೆಲ್ನಲ್ಲಿ HPS ಅಂತಿತ್ತಲ್ಲ, ಆ ಲೆವೆಲ್ನಲ್ಲಿ ವಾಲಿಬಾಲ್ ಆಡಿದ್ದೀನಿ ನಾನು. ಎಸ್, ಪಾಸರ್ ಆಡ್ತಾ ಇದ್ದೆ, ಸೆಂಟ್ರ್ ಆಡ್ತಾ ಇದ್ದೆ, ಸರ್ವಿಸು ಮಾಡ್ತಾ ಇದ್ದೆ. ನಾನು ಈ ರೀತಿ ಮಾಡಿದ್ದೀನಿ. ಮಾಡಿ ಆಮೇಲೆ ಬಿಟ್ಬಿಟ್ಟೆ. ಹೈಸ್ಕೂಲ್ಗೆ ಹೌದು, ನೆನಪು ಬಂದೇ ಬರ್ತೈತ್ರೆ. ಉತ್ಸಾಹ ಅದು ಒಂದು ಸ್ಪೋರ್ಟ್ಸ್ನಲ್ಲಿ ಇವೆಲ್ಲ ನೋಡ್ಬಿಟ್ರೆ ಮನುಷ್ಯನಿಗೆ ವಯಸ್ಸಾಗಿದ್ರು ಉತ್ಸಾಹ ಬರುತ್ತೆ. ಅಲ್ಲ, ಕ್ರೀಡಾಪಟುಗಳು ಇವಾಗ ಆಡ್ತಾ ಇದ್ದಾರಲ್ಲ, ಅವ್ರಿಗೆ ಒಳ್ಳೇದಾಗಲಿ. ನೋಡ್ರಿ, ಸೋಲು ಗೆಲುವು ಅಂತ ಮುಖ್ಯ ಅಲ್ಲ ಇದು. ಯಾರಾದರೂ ಗೆಲ್ಲಿ, ಯಾರಾದರೂ ಸೋಲು ಗೆಲುವಿಗೆ ಮುಖಾಂತರ. ನೆಕ್ಸ್ಟ್ ಸೋಲು ಅನ್ನೋದು ಗೆಲುವು ಇವತ್ತು ಗೆದ್ದು ಬಿಟ್ಟು ನಾಳೆ ಸೋಲೋದು ಇದೆ. ಇದು ಆಟಗಳಲ್ಲಿ ಅವರವರ ಇದೇ ಆಗ್ತೈತೆ. ಅದರಿಂದ ಏನು ಹೇಳೋಕ್ಕಾಗಲ್ಲ. ಅದರಿಂದ ಒಳ್ಳೆಯದು ಸಂಪ್ರದಾಯ ಸ್ಪೋರ್ಟ್ಸ್ ಇರೋದು ಒಳ್ಳೆಯದು. ಹತ್ರ 24 ಟೀಮ್ ಬಂದಿದೆ ಹುಬ್ಳಿ ಪೂರ. ನಾವೆಲ್ಲ ಡಾಕ್ಟ್ರಿಗೆ ಇನ್ಸ್ಪೈರ್ ಆಗಿ ಅವರು ದೊಡ್ಡ ಪ್ರೋಗ್ರಾಮ್ಸ್ ಎಲ್ಲ ಮಾಡಿದ್ರು. ಉತ್ಸವ ಅಂತ ಹೋಬಳಿ ಮಟ್ಟ, ಪಂಚಾಯಿತಿ ಮಟ್ಟ, ತಾಲೂಕು ಮಟ್ಟ ಎಲ್ಲ ಮಾಡಿದ್ರು. ಅದಕ್ಕೆಲ್ಲ ನಾವು ಉತ್ತೀರ್ಣವಾಗಿ ಒಂದು ಹೋಬಳಿ ಮಟ್ಟವಾಗಿ ಚಿಕ್ಕದಾಗಿ ಒಂದು ಪ್ರೋಗ್ರಾಮ್ ಮಾಡೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ನಾವು ಎಲ್ಲನೂ ಯುವಕರೆಲ್ಲರೂ ಪ್ಲ್ಯಾನ್ ಮಾಡ್ಕೊಂಡ್ರಿ. ತುಂಬ ಚೆನ್ನಾಗಿ ಬಂತು ಪ್ರೋಗ್ರಾಮು. ಹತ್ರ ಒಂದು 24 ಅಂದರೆ ಒಂದು 700-800 ಜನ ಮೇಲೆ ಸೇರಿದ್ದಾರೆ. ಏನು ವೀಕ್ಷಕರು, ತಂಡದವರು ಎಲ್ಲರೂ ತುಂಬ ಖುಷಿ ಆಯಿತು. ನಾವು ಅಂದ್ಕೊಂಡಿದ್ದು ಕಾರ್ಯಕ್ರಮಕ್ಕೆ ಅಂದ್ಕೊಂಡಕ್ಕಿಂತ ಜಾಸ್ತಿ ಟೀಮ್ಸು ಬಂತು, ಜನ ಬಂತು, ಚೆನ್ನಾಗಿ ನಡೆಯಿತು ಪ್ರೋಗ್ರಾಮು. ಇದಕ್ಕೆಲ್ಲನೂ ನಮಗೆ ಸುಧಾಕರನ್ ಅವರು ಪ್ರೇರಣೆ. ಎಲ್ಲ ವಿಷಯದಲ್ಲೂ ಏನೇ ಆಗಲಿ, ರಾಜಕೀಯ ಆಗಿರ್ಬೋದು, ಆಟದಲ್ಲಾಗಿರ್ಬೋದು, ಬೇರೆ ವಿಚಾರದಲ್ಲಾಗಿರ್ಬೋದು, ಎಲ್ಲದರಲ್ಲೂ ನಾವೆಷ್ಟು ಹುಮ್ಮಸ್ಸಲ್ಲಿರ್ತೀರೋ ಅವರು ಈ ವಯಸ್ಸಲ್ಲಿ ಕೂಡ ಅದೇ ಹುಮ್ಮಸ್ಸಲ್ಲಿ ಇರ್ತಾರೆ. ಅದೇ ನಮಗೆ ಕೇಶವಣ್ಣ ಮೇಲೆ ಇಷ್ಟ.